ನೋಡಿ, ಇದು ಗಾಂಜಾ ಜಾತಿಗೆ ಸೇರಿರೋಂಥ ಒಂದು ಕೈಂಡ್ ಆಫ್ ಗಾಂಜಾ ಅಂತೆ. ಸೊ ಇದು ಪಬ್ಲಿಕಲ್ಲೇ ಬೆಳ್ಕೊಂಡಿದೆ, ಮೇ ಬಿ. ಸೊ ದಟ್ಸ್ ಇಟ್ಸ್ ನಾಟ್ ಪ್ರೊಹಿಬಿಟೆಡ್ ಅನಿಸುತ್ತೆ. ಬಿಸಿ ಬಿಸಿ ಮ್ಯಾಗಿ ಸಿಕ್ತು. ಆ್ಯಕ್ಚುಲಿ ಲಿಟ್ರಲಿ ಒಂದು ಹಾರರ್ ಹೋಮ್, ಯಾವುದೋ ಹಾರರ್ ಬಂಗ್ಲೆ ಇರುತ್ತಲ್ಲ, ರೂಮ್ಸು ಹಾಗೆ ಇದೆ, ಹೊರಗಡೆಯಿಂದನೂ ಹಾಗೆ ಇದೆ. ನಮ್ಮೂರು ಚಿಕ್ಕಮಂಗ್ಳೂರು, ಕೊಪ್ಪ, ನಾರ್ವೆ, ಬ್ರಹ್ಮನ್ಕೊಳ. ನನಗಿಲ್ಲಿ ನಾಯಿಗಳು ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿರ್ತವೆ ಅಂದರೆ ನಾಯಿಗಳು ಫುಲ್ ಗುಂಡಕ್ಕೆ ಸಖತ್ತಾಗಿರ್ತವೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ನಾವು ಚಂಡೀಗಢಲ್ಲಿ ಸ್ಟೇ ಆಗಿದ್ವಿ. ನಮಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಮತ್ತು ಟಯರ್ಡಿಂಗ್ ಆಗಿತ್ತು ಪ್ರೊಸೆಸ್ಸು. ಸೊ ನಮಗೆ ಸುಸ್ತಾಯಿತು ಅಂತ ಇಲ್ಲೇ ರೂಮ್ ಮಾಡಿ ಸ್ಟೇ ಆಗಿದ್ವಿ. ಸೊ ಈಗ ಇಲ್ಲಿ ಮಾರ್ನಿಂಗ್ ಆಗಿದೆ, ಡೇ 2 ಆಫ್ ಲಡಾಖ್ ಟ್ರಿಪ್ ಟುಡೇ. ಆ್ಯಂಡ್ ವಿ ಆರ್ಡರ್ಡ್ ಸಮ್ ಫುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಸಮ್ ಪರಾಟ, ಆಲೂ ಪರಾಟ ಆ ಥರ. ಸೊ ಎನಿವೇ ನಮ್ಗೆ ಹೆಂಗಿದ್ರೂ ಸಿಗೋಲ್ಲ ಸೌತ್ ಇಂಡಿಯನ್ ಫುಡ್ ಇಲ್ಲಿ, ಇಡ್ಲಿ ದೋಸೆ ಥರ. ಸೊ ಎನಿವೇ ವಿ ಹ್ಯಾವ್ ಟು ಅಡ್ಜಸ್ಟ್ ವೆನ್ ವಿ ಆರ್ ಔಟ್ಸೈಡ್ ಅಂತೇಳಿ, ಓನ್ಲಿ ಫಾರ್ 10 days ಅಲ್ಲ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲ ಸಿಗೋದೆ ಮ್ಯಾಗಿ, ಆಲೂ ಪರಾಟ, ಅದು ಇದು. ಸೊ ವಿ ಆರ್ಡರ್ಡ್ ಇಟ್. ಆ್ಯಂಡ್ ಅದಾದಮೇಲೆ ವಿ ಆರ್ ಹೆಡಿಂಗ್ ಟು VRL ವೇರ್ ಹೌಸ್. ಆ್ಯಂಡ್ ಅಲ್ಲಿ ನಾವು ಬೈಕ್ನ ಕಲೆಕ್ಟ್ ಮಾಡ್ತೀವಿ. ನಮ್ಮ ಬೈಕ್ ಹೆಂಗಿದೆ ಏನು ಗೊತ್ತಿಲ್ಲ, ಲೆಟ್ಸ್ ಸಿ. ಅಲ್ಲೋಗಿ ಬೈಕ್ ಕಲೆಕ್ಟ್ ಮಾಡಿ. ಸೊ ಇವತ್ತಿನ ಡೆಸ್ಟಿನೇಷನ್ ಬಂದು ಮನಾಲಿ. ಸೊ ಒಂದು 250 kilometers ಇದೆ. ಹೆಂಗಾಗುತ್ತೆ ಜರ್ನಿ ಅಂತ ನೋಡಬೇಕು. ಒಂದು 5 o'clock ಹಂಗೆ ರೀಚ್ ಆಗ್ಬೋದು. ಅದಾದಮೇಲೆ ಮನಾಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬಟ್ ಅದಕ್ಕೆ ಏನಾಗುತ್ತೆ ಅಂದರೆ, ನಾವು ಹೆಂಗೆ ಹೋಗ್ತೀವಿ, ಹೆಂಗಿರುತ್ತೆ ಜರ್ನಿ, ವೆದರ್ ವಿ ಆರ್ ಓಕೆ, ವಿ ಆರ್ ನಾಟ್ ಲೈಕ್ ಟು ಟ್ರಾವೆಲ್ ಎಗೇನ್ ಅಂತ ಹೇಳಿದ್ರೆ, ವಿ ವಿಲ್ ಎಕ್ಸ್ಪ್ಲೋರ್ ಮನಾಲಿ, ಆರ್ ಎಲ್ಸ್ ವಿ ವಿಲ್ ಎಗೇನ್ ರೆಸ್ಟ್ ಟುಡೇ ಇನ್ ಮನಾಲಿ. ಲೆಟ್ಸ್ ಸಿ. ಓಕೆ, ಪರಾಟ, ಆಲೂ ಪರಾಟ ಬಂತು, ಬಿಸಿ ಇದೆ. ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಕಪ್ ಆಫ್ ಕರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಪಿಕ್ಕಲ್ಲು ಇದು ನಾವು ವಿಚಿತ್ರವಾಗಿದೆ, ಶುಂಠಿ, ಕ್ಯಾರೆಟ್ ಏನೇನೋ ಇದೆ. ಥ್ಯಾಂಕ್ ಯು. ಓಕೆ, ನಂದು ಟೀ ಬಂತು. ನನ್ನ ಟೀ ಇಲ್ಲಾಂದರೆ ಆಗೋಲ್ಲ, ಐ ಲವ್ ಟೀ. ಇದು ಹೆಂಗಿದೆ ಅಂತ ನೋಡೋಣ. ನೈಸ್. ಓಕೆ, ನನಗೆ ಇಷ್ಟ ಆಗಲ್ಲ ಇದೆಲ್ಲ. ನಾವೀಗ ಬ್ರೇಕ್ಫಾಸ್ಟ್ ಆಯಿತು. ಈಗ ಪೆಟ್ರೋಲ್ ತೊಗೊಂಡು ನಮ್ಮ VRL ವೇರ್ ಹೌಸಿಗೆ ಹೋಗೋಣ. VRL ವೇರ್ ಹೌಸ್ ಇರೋದು ಪಂಚಕುಲ ಅಂತ, ಇಂಡಸ್ಟ್ರಿಯಲ್ ಏರಿಯಾ. ಸೊ ನಾವು ಅಲ್ಲೇ ನಿಯರ್ ಬೈ ರೂಮ್ ಮಾಡಿದ್ವಿ. ಈಗ ಪೆಟ್ರೋಲ್ ತೊಗೊಂಡು, ಬಿಕಾಸ್ ವೇರ್ ಹೌಸಲ್ಲಿ ಪೆಟ್ರೋಲ್ನ ಎಂಟಿ ಮಾಡಿದ್ರು ನಮಗೆ ಫಸ್ಟು ಕೇಸ್ ಟ್ರಾನ್ಸ್ಫರಿಗೆ ಹಾಕಬೇಕಾದ್ರೆ. ಸೊ ಈಗ ಪೆಟ್ರೋಲ್ನ ತಗೊಂಡು ಹೋಗೋಣ VRL ವೇರ್ ಹೌಸ್ಗೆ. ಐ ಥಾಟ್ ನಾರ್ತ್ ಇಂಡಿಯಾ ತುಂಬ ಚಳಿ ಇರುತ್ತೆ ಅಂತೆಲ್ಲ ಅನ್ಕೊಂಡೆ, ಬಟ್ ತುಂಬ ಸೆಕೆ ಇದೆ. ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. ರೂಮು ಅಷ್ಟೇ ತುಂಬ ಹಾಟ್ ಇತ್ತು, ಬಟ್ AC ಇತ್ತು, ಮ್ಯಾನೇಜಬಲ್. ಬಟ್ ಹಂಗೆ ನಾರ್ತ್ ಇಂಡಿಯಾ ಥರ ಚಂಡೀಗಢ, ಐ ಡೋಂಟ್ ನೋ, ನಂಗೆ ಅಷ್ಟು ಗೊತ್ತಿರಲಿಲ್ಲ ಹೆಂಗಿರುತ್ತೆ ವೆದರ್ ಅಂತ, ಬಟ್ ಇಟ್ಸ್ ವೆರಿ ಹಾಟ್. ಈಗ ಇಂಡಿಯನ್ ಆಯಿಲ್ ಹತ್ರ ಬಂದ್ವಿ, ಪಂಚಕುಲ. ನಮ್ಮ ರೂಮಿಂದ ಒಂದು 500 meter ವಾಕೆಬಲ್ ಡಿಸ್ಟೆನ್ಸ್ ಇತ್ತು. ಸೊ ಇಲ್ಲಿ ಪೆಟ್ರೋಲ್ ತಗೊಂಡು ವೇರ್ ಹೌಸ್ ಕಡೆಗೆ ಹೋಗೋಣ. ನಾವು ಫೈನಲಿ VRLಗೆ ರೀಚ್ ಆದ್ವಿ ಈಗಷ್ಟೇ. ನಮ್ಮ ಬೈಕ್ ಇಲ್ಲೇ ಇದೆ ನೋಡಿ, ಕೇಜಲ್ಲಿ. ಸೊ 10 o'clock ಇದನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 10 minutes ಇದೆ ಅಷ್ಟೇ 10 o'clock. ವೆಯ್ಟ್ ಮಾಡಿ ಬೈಕ್ನ ಹೋಗ್ಸೋಣ ಹೊರಗಡೆ. ಇನ್ನೂ ಸುಮಾರು ಬೈಕ್ಗಳು ಹಿಂಗೆ ಇದಾವೆ ನೋಡಿ, ಇನ್ನೂ ಒಂದು 4-5 ಬೈಕ್ ಇದೆ. ಇದ್ಯಾವುದೋ ಬೇರೆ ಬೈಕು. ಸೊ ಈ ಥರ ಕೇಜಲ್ಲಿ ಇಟ್ಟಿರ್ತಾರೆ. ನಮ್ಮ ಬೈಕು ಮಿಡ್ಲಲ್ಲಿದೆ ಹಿಂಗೆ. ಸೊ ನಮಗೆ ಪೆಟ್ರೋಲ್ ಸಿಕ್ಕಿಲ್ಲ ಅಲ್ಲಿ. ಸೊ ನಮ್ಮ ಖಾಲಿ ಬಾಟಲ್ ತೊಗೊಂಡೇ ಬಂದ್ವಿ. ಸೊ ಟ್ರೈ ಸಿಟಿ ಅದರಿಂದ ಇಲ್ಲಿ ಪೆಟ್ರೋಲ್ ಕೊಡೋದು ಪ್ರೊಹಿಬಿಟೆಡ್, ಲೂಸ್ ಪೆಟ್ರೋಲು. ಬೆಂಗಳೂರಲ್ಲೂ ಸಿಗುತ್ತೆ, ಬೆಂಗಳೂರು ಸಿಗುತ್ತೆ ನನ್ನ ಪ್ರಕಾರ, ಬಟ್ ಇಲ್ಲಿ ಪೆಟ್ರೋಲ್ ಸಿಕ್ಕಿಲ್ಲ. ಸೊ ಇಲ್ಲೇ ಇವ್ರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು VRLಲ್ಲಿ. ಸೊ ನಮ್ಮ ಗಾಡಿ ಈಗ ಬೆಂಗಳೂರಿಂದ ಹಿಂಗೆ ಪ್ಯಾಕಾಗಿ ಬಂದಿದೆ. ಸೊ ಹಿಂಗೆ ಪ್ಯಾಕ್ ಮಾಡಿದ್ದೀವಿ, ಹಂಗೇನೇ ಇದೆ ಎಲ್ಲಾಡ್ತಿದ್ದಂಗೆ. ಸೊ ಇದನ್ನು 10 o'clock ಓಪನ್ ಮಾಡ್ತಾರೆ ಈಗ. ಸೊ ಓಪನ್ ಮಾಡಿದ್ಮೇಲೆ ಅವರೇ ಪೆಟ್ರೋಲ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಪೆಟ್ರೋಲ್ ಇಸ್ಕೊಂಡು ವಿ ವಿಲ್ ಗೋ. ಸೊ ಈಗ ಕೇಸ್ನ ಈ ಥರ ಬಿಡಿಸ್ತಾ ಇದ್ದಾರೆ. ಇದು ಇನ್ಸೈಡ್ ವ್ಯೂ.
ಈ ಗಾಡಿ ಹೊರಗಡೆ ತೆಗಿತಾ ಇದ್ದಾರೆ. ಅನ್ಬಾಕ್ಸಿಂಗ್. ಗಾಡಿ ಅನ್ಬಾಕ್ಸ್ ಆಯ್ತು. ಈಗ ಏನೂ ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ. ಸೊ ನೀವು ಯಾರೆಲ್ಲ ಕನ್ಸಿಡರ್ ಮಾಡ್ಬೋದು. ಹಾಯ್ ಗೈಸ್, ಫೈನಲಿ ನಮ್ಮದು ಗಾಡಿ ಎಲ್ಲ ತೊಗೊಂಬಂದು ಪ್ಯಾಕ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಈಗ ಸಾಮಾನ್ಯ ಒಂದು 12:30 ಹಂಗಾಗಿದೆ. ಸೊ ಗಾಡಿ ಎಲ್ಲ ಪ್ಯಾಕ್ ಮಾಡಿ ಹೀಗಿದೆ ಈಗ ಸಿಚುವೇಶನ್. ಪ್ಯಾಕ್ ಮಾಡೋಕ್ಕೆ ಸುಮಾರು ಹೊತ್ತಾಯಿತು. ಸೊ ನಾವು ಎಲ್ಲ ನಮ್ಮದು ಜಾಕೆಟೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಸೊ ಗಾಡಿನೂ ರೆಡಿಯಾಗಿದೆ. ಅದ್ರ ಮಧ್ಯ ನನ್ನ ಹೆಲ್ಮೆಟ್ದು ಇಂಟರ್ಕಾಮ್ ಕಟ್ಟಾಗಿದೆ. ಸೊ ಅದನ್ನೀಗ ಸಮ್ ಜುಗಾಡ್ ಇಸ್ ಹ್ಯಾಪನಿಂಗ್. ನನ್ನ ಹಸ್ಬೆಂಡ್ ಮಾಡ್ತಾರೆ. ಈ ಥರ ಮುರಿದೋಗಿದೆ ಇಂಟರ್ಕಾಮು. ಅದು ಹೆಂಗೋ ಫ್ಲೈಟಲ್ಲಿ ತರಬೇಕಾದ್ರೆ ಏನೋ ಮಿಸ್ಟೇಕ್ ಆಗಿದೆ. ಇದಕ್ಕೆ ಪಾಪ ಏನೋ ಒಂದು ಗಮ್ ಹಾಕ್ತಿದ್ದಾರೆ, ಎಮ್ ಸೀಲು. ನೋಡೋಣ, ಹೋಪ್ಫುಲಿ ಅದು ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಲ್ಬೋದಾ? ನಿಮ್ಮ ಅಭಿಪ್ರಾಯ? ಸೊ ಇಟ್ಸ್ ಆಲ್ರೆಡಿ 1 ಆಗುತ್ತೆ ನಾವು ಹೊರಡ್ಬೇಕಾರೆ. ಸೊ ಹೆಂಗಿದ್ರು 5 hours ಇದೆ ಅಂದರೆ ನಾವು ಅಲ್ಲಿಗೆ ರೀಚ್ ಆಗ್ತಾ ಮಿನಿಮಮ್ 6 ಆಗುತ್ತೆ. 6 ಆದಮೇಲೆ ನೋಡೋಣ ಜರ್ನಿ ಹೆಂಗಿರುತ್ತೆ ಅದ್ರ ಮಧ್ಯೆ ಅಂತಲೂ ನೋಡೋಣ. 6 ಆದಮೇಲೆ ಅಲ್ಲಿ ಹೋದ್ಮೇಲೆ ಟ್ರಾವೆಲ್ ಮತ್ತೆ ಮಾಡೋಕ್ಕಾಗುತ್ತೆ, ಜಸ್ಟ್ ಟು ಎಕ್ಸ್ಪ್ಲೋರ್ ಮನಾಲಿ. ಟೈಮ್ ಇದ್ದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫೈನಲಿ ನಾವು ಹೊರಡ್ತಾ ಇದ್ದೀವಿ. ಈಗ ಮಳೆ ಮೋಡ ಆಗ್ತಾಯಿದೆ. ನಾವು ಹೊರಡೋದು ಲೇಟ್ ಆಯಿತು, ಆಲ್ಮೋಸ್ಟ್ 1 ಆಯಿತು. ಆದರೆ ಹೆಲ್ಮೆಟ್ ಸರಿಯಾಗಿಲ್ಲ, ಗ್ಲೂ ಹಾಕಿಟ್ಟಿದ್ದೀನಿ. ಬಟ್ ಬೈಕ್ ಆಲ್ ಫಿಟ್ ಟು ಗೋ. ಸೇಫಾಗಿ ಬೇಗ ಹೋದರೆ ಸಾಕು ಮನಾಲಿಗೆ. ಮನಾಲಿ ರೀಚ್ ಆಗ್ತಾ ಏನಿಲ್ಲ ಆದರೆ ಒಂದು 6 ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಚಂಡೀಗಢ ಬಿಡಬೇಕಾದ್ರೆ ತುಂಬ ಮಳೆ ಬಂತು. ಸೊ ಯಾವಾಗ ಫಿಕ್ಸ್ ತೊಗೊಳಕ್ಕೆ ಆಗಿಲ್ಲ. ರೋಡ್ಸ್ ಎಲ್ಲ ಪರವಾಗಿಲ್ಲ, ವೈಡ್ ಆಗಿದೆ. ಬೆಂಗಳೂರು ಅಷ್ಟಲ್ಲ, ಬೆಂಗಳೂರು ಕೆಲವು ಕಡೆ ಈ ಥರ ಇದೆ, ಬಟ್ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಪ್ರಿವಿಯಸ್ಲಿ ಒಂದು ಏರಿಯಾದಲ್ಲಿ ಬಂದರೆ ಅದು ತುಂಬ ವೈಡ್ ಆಗಿತ್ತು ರೋಡ್ಸ್ ಎಲ್ಲ. ಇದು ನಾರ್ಮಲ್ ಆಗಿದೆ. ಮಳೆ ಅಂತೂ ಸಖತ್ತಾಗಿ ಬಂತು. ಸೊ ನಮಗೆ ಗಡಿಬಿಡೀಲಿ ರೈನ್ ಜಾಕೆಟ್ ಅದು ಇದು ಎಲ್ಲ ಹಾಕ್ಕೊಳ್ಬೇಕಾದ್ರೆ ಟೈಮ್ ಆಗೋಯಿತು. ಸೊ ಅದು ಹೆಂಗೋ ಹಾಕ್ಕೊಂಡು ಕಷ್ಟಪಟ್ಟು ಬಂದ್ವಿ. ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ. ಈ ಮಳೆಲೇ ಹೊರಟ್ವಿ. ಬಟ್ ರೈನ್ ಜಾಕೆಟೆಲ್ಲ ನಾವು ಕರೆಕ್ಟಾಗಿ ಹಾಕ್ಕೊಂಡಿರಲಿಲ್ಲ ನಮ್ಮ ಹೋಟೆಲ್ ಹತ್ರ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್. ನಮಗೆ ತುಂಬ ಟೈಮ್ ತೊಗೊಳ್ತದೆ ಹಾಕೋಕ್ಕೆ. ಬಿಕಾಸ್ ಹೊರಗಡೆ ಹಾಕೋಕ್ಕೆ ಕಷ್ಟ. ಇದು ನೋಡಿ ಶೂಗೆ ಕವರ್ ಮಾಡೋಕ್ಕೆ ಮಳೆಯಲ್ಲಿ ನೆನಿಬಾರ್ದು ಅಂತ, ವೆಟ್ ಆಗದೆ ಇರಲಿ ಅಂತ. ಸೊ ಅದೆಲ್ಲ ಯೂಸ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಎಲ್ಲದೂ ಯೂಸ್ ಮಾಡಬೇಕಾಯಿತು. ಬಿಕಾಸ್ ನಾವು ಹೋದಲ್ಲ ನಮ್ಮ ಹಿಂದೆನೇ ಮಳೆ ಬರ್ತಾಯಿತ್ತು. ಮಳೆ ಬಂದರೆ ಒಂಚೂರು ಎಲ್ಲ ಡಿಲೇ ಆಗೋಗುತ್ತೆ. ಸೊ ಈ ಥರ ಒಂದು ಫ್ಲೈಓವರ್ ಕೆಳಗಡೆ ನಿಂತ್ಕೊಂಡು ಮತ್ತು ಹೊರಟ್ವಿ. ನಾನು ಈಗ ಹೋಗೋ ದಾರಿಲಿ ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಈ ಥರ ಜನಗಳು ತುಂಬ ಬಾವುಟಗಳನ್ನ ಹಾಕ್ಕೊಂಡು ಯಾವುದೋ ಕಾಳಿ ದೇವಿಯಾರು ಯಾವುದೋ ಒಂದು ಹೆಣ್ಣು ದೇವ್ರದ್ದು ಟೆಂಪಲಿಗೆ ಹೋಗ್ತಿದ್ದಾರೆ ಅನಿಸುತ್ತೆ. ತುಂಬ ಹಾಡೆಲ್ಲ ಹಾಕ್ಕೊಂಡು ಫುಲ್ ಘೋಷಣೆಗಳನ್ನ ಕೂತ್ಕೊಂಡು ತುಂಬ ರೆಬಲ್ ಆಗಿದ್ರು ಎಲ್ಲರೂ. ಸೊ ಅದನ್ನು ಆ್ಯಕ್ಚುಲಿ ಹೋಗೋ ಮಧ್ಯ ಅದು ಕೇಳ್ತಾನೆ ಇತ್ತು ಅವರು ಆ ಥರ ಕೂಗೋದು. ಅದಲ್ಲದೆ ಲ್ಯಾಂಡ್ಸ್ಲೈಡ್ಸ್ ಅಷ್ಟೇನು ಇರಲಿಲ್ಲ ಈ ರೋಡಲ್ಲಿ. ತುಂಬ ಪೀಸಾಗಿತ್ತು ಆ್ಯಕ್ಚುಲಿ ಚಂಡೀಗಢ ಟು ಹಿಮಾಚಲ್ ಪ್ರದೇಶ್ ಎಂಟ್ರೆನ್ಸ್ ಹೋಗೋ ತನಕನೂ. ಇದು ಬಾರ್ಡರ್ ನೋಡಿ, ಇದು ನಮ್ಮದು ದೇವಭೂಮಿ ಹಿಮಾಚಲ್ ಪ್ರದೇಶ್ ಆ್ಯಂಡ್ ಚಂಡೀಗಢ ಬಾರ್ಡರ್ ಇದು. ಸೊ ಇಲ್ಲಿ ನಮಗೆ ಪೊಲೀಸ್ ನಿಲ್ಲಿಸಿ ನಮಗೆ ಎಲ್ಲ ಬುದ್ಧಿವಾದ ಹೇಳಿದ್ರು. ಬುದ್ಧಿವಾದ ಅಂದರೆ ಹೆಂಗೆ ಹೋಗಿ, ಟನಲ್ ಇದೆ, ಸ್ಲೋ ಆಗಿ ಹೋಗಿ, ಸ್ಪೀಡ್ ಕಮ್ಮಿ ಇರಲಿ, ಮಧ್ಯದ ಟನಲಲ್ಲಿ ನಿಲ್ಲಿಸ್ಬೇಡಿ ಅಂತ. ಸೊ ದಿಸ್ ಟನಲ್ ತುಂಬ ಸ್ವಲ್ಪ ಲಾಂಗ್ ಆಗಿತ್ತು. ಮತ್ತು ಫುಲ್ ಬಿಸಿ ಗಾಳಿ ಬರ್ತಾಯಿತ್ತು, ಬುಸ್ ಅಂತ ಗಾಳಿ. ಮಧ್ಯ ನಿಲ್ಸಂಗಿಲ್ಲ ಅಂತಲೂ ಹೇಳಿದರು. ಮತ್ತು ಸ್ಪೀಡ್ ಲಿಮಿಟ್ ಅದು ಇದು ಎಲ್ಲ ಇತ್ತು. ಸೊ ಇಟ್ ವಾಸ್ ಗುಡ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಇಷ್ಟು ಟನಲ್ ನಾನು ಫಸ್ಟ್ ಟೈಮ್ ಹೋಗಿದ್ದೆ. ಬಟ್ ಇದು ಒಂದು ಸಲ ಇದನ್ನು ಹೊರಗಡೆ ಹೋದ ತಕ್ಷಣ ಒಂದು ಹೊಸ ಲೋಕಕ್ಕೆ ಹೋದಂಗೆ ಅನ್ನಿಸ್ತು. ಎಷ್ಟು ಗ್ರೀನರಿ, ದೇವಭೂಮಿ ಅಂತ ಸುಮ್ಮನೆ ಹೇಳಲ್ಲ. ಇಟ್ಸ್ ಟ್ರೂಲಿ ವೆರಿ ಬ್ಯೂಟಿಫುಲ್. ನನಗೆ ಸಖತ್ ಇಷ್ಟ ಆಯಿತು ಹಿಮಾಚಲ್ ಪ್ರದೇಶ್. ಎಷ್ಟು ಗ್ರೀನರಿ. ಇವನ್ ನಮ್ಮ ಚಿಕ್ಕಮಂಗ್ಳೂರಲ್ಲೂ ನಾವು ಹಿಂಗೆ ನೋಡಿರ್ತೀವಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಹಲೋ, ಈಗ ನಾವಿಲ್ಲೊಂದು ಬ್ರೇಕ್ ತೊಗೊಂಡ್ವಿ. ತುಂಬ ಹಸಿವಾಗ್ತಿತ್ತು ಅಂತ ಹೇಳಿ ಮತ್ತು ಕೂತು ಒಂಥರ ಸ್ಟ್ರೆಚ್ ಮಾಡಬೇಕಿತ್ತು. ಸೊ ಒಂದು ಬ್ರೇಕ್ ತೊಗೊಂಡ್ವಿ. ಈ ಬ್ಯಾಕಲ್ಲಿರೋದು ನೋಡಿ, ಈ ರಿವರ್ ನೋಡ್ಬೇಕಂತಲೇ ಬ್ರೇಕ್ ತೊಗೊಂಡ್ವಿ. ಸಟ್ಲೇಜ್ ರಿವರ್ ಇದು.
ಸಚ್ ಅ ಬ್ಯೂಟಿಫುಲ್ ರಿವರ್. ನಂಗೆ ಗ್ರೀನ್ ವಾಟರು, ಮಧ್ಯದಲ್ಲೆಲ್ಲ ಒಂಥರ ಮಿಸ್ಟು, ಆಮೇಲೆ ಗ್ರೀನರಿ, ಅದ್ರ ಮಧ್ಯೆ ಮರಗಳು ಬೆಟ್ಟದಲ್ಲಿ. ನನಗೊಂದು ಸಖತ್ ಇಷ್ಟ ಆಯಿತು ಈ ಪ್ಲೇಸ್. ಹಿಮಾಚಲ್ ಪ್ರದೇಶಲ್ಲಿರೋದಿದು. ಹಿಮಾಚಲ್ ಪ್ರದೇಶ ಎಂಟ್ರ್ ಆಗ್ತಿದ್ದಂಗೆ ಫುಲ್ ಲ್ಯಾಂಡ್ಸ್ಕೇಪೇ ಚೇಂಜ್ ಆಯಿತು. ನಂಗೆ ತುಂಬ ಖುಷಿ ಆಯಿತು. ನಿಮ್ಮ ಹಿಮಾಚಲ್ ಪ್ರದೇಶ್ ಇಷ್ಟ ಆಯಿತು. ಚಂಡೀಗಢಗಿಂತ ಹಿಮಾಚಲ್ ಪ್ರದೇಶ್ ಎಂಟ್ರ್ ಆದ ತಕ್ಷಣ ಸಚ್ ಅ ಗುಡ್ ವೈಬ್. ನೋಡಿ ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಬೋಟ್ ಇದೆ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಬೆಟ್ಟದಲ್ಲಿ. ಹಿಮಾಚಲ್ ಪ್ರದೇಶ್ ಇದು ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊಳ್ಳೆಗಳಂತೂ ಬಂದು ಸಖತ್ ಸೊಳ್ಳೆ. ಒಂದು ಗಿಡ ಕಾಣಿಸ್ತಿದೆ ನೋಡಿ, ಇದು ಗಾಂಜಾ ಜಾತಿಗೆ ಸೇರಿರುವಂಥ ಒಂದು ಕೈಂಡ್ ಆಫ್ ಗಾಂಜಾ ಅಂತೆ. ಸೊ ಇದು ಪಬ್ಲಿಕಲ್ಲೇ ಬೆಳ್ಕೊಂಡಿದೆ ಮೇ ಬಿ, ಸೊ ದಟ್ಸ್ ಇಟ್ಸ್ ನಾಟ್ ಪ್ರೊಹಿಬಿಟೆಡ್ ಅನಿಸುತ್ತೆ. ಸೊ ಒಂದು ಪ್ರೋಟೀನ್ ಬಾರ್ ತಿಂತಾ ಇದ್ದೀನಿ, ಹಸಿವಾಗ್ತಿದೆ ಅಂತ. ನಾವೀಗ ಇಲ್ಲಿ ಬ್ಯಾಕ್ ಸೈಡ್ ರಿವರ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಮಂಡಿ ಅನ್ನೋ ಪ್ಲೇಸಿಂದ ಒಂದು 25 ಕಿಲೋಮೀಟರ್ಸ್ ಮುಂದೆ ಇದ್ದೀವಿ, ಮನಾಲಿ ಟುವರ್ಡ್ಸ್ ಮನಾಲಿ. ಸೊ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿದೆ, ಫುಲ್ ಡಸ್ಟ್. ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ, ಬಟ್ ಡಸ್ಟ್ ಇದೆ ಏರಲ್ಲಿ, ತುಂಬ ಡಸ್ಟ್ ಇದೆ. ಬಟ್ ನೇಚರ್ ಅಂತೂ ವಾವ್. ಸೊ ನಾವು ಒಂದು 30 ಕಿಲೋಮೀಟರ್ಸ್ ಅವೇ ಇದ್ದೀವಿ ಮನಾಲಿ, ಟುವರ್ಡ್ಸ್ ಮನಾಲಿ. ಸೊ ಮಂಡಿ ಅನ್ನೋ ಒಂದು ಪ್ಲೇಸಿಂದ. ಸೊ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಒಂದು ಉಪನದಿ ಸಿಂಧುದು. ಮಧ್ಯೆ ಒಂದೊಂದು ಚಿಕ್ಕ ಚಿಕ್ಕ ಫಾಲ್ಸು, ಫುಲ್ಲು ಬೆಟ್ಟ ಗುಡ್ಡ. ಹಿಮಾಚಲ್ ಪ್ರದೇಶ್ ಅಂತೂ ಬ್ಯೂಟಿ, ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಹಿಮಾಚಲ್ ಪ್ರದೇಶ್. ನಾನು ಚಿಕ್ಕಮಂಗ್ಳೂರು, ನಮ್ಮೂರು ಚಿಕ್ಕಮಂಗ್ಳೂರು. ಬಟ್ ಚಿಕ್ಕಮಂಗ್ಳೂರಲ್ಲಿ ನಾನು ಈ ಥರ ಬೆಟ್ಟ ಗುಡ್ಡ ನೋಡಿದ್ದೆ, ಬಟ್ ಅದ್ರ ಮಧ್ಯೆ ಈ ಥರ ರಿವರ್ ಅದೆಲ್ಲ ಇಲ್ಲ. ಅಲ್ಲಿ ಬೇರೆ ಥರ ರಿವರು. ಬಟ್ ಇಲ್ಲಿದ್ದು ರಿವರು, ಈ ಮಣ್ಣು ಕೂಡ ಒಂಥರ ಜೇಡಿ ಮಣ್ಣು ಥರ, ವೈಟ್ ಮಣ್ಣು. ಸೊ ರಿವರ್ ಕೂಡ ಆಲ್ವೇಸ್ ಇದೇ ಕಲರ್ ಇರುತ್ತೆ. ಸೊ ಇದೊಂದು ಆಲ್ಮೋಸ್ಟ್ ಹಾಫ್ ಕುಡ್ದಿದ್ದೀನಿ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅದ್ರ ಜೊತೆಗೆ ಮ್ಯಾಗಿ ಆರ್ಡ್ರ್ ಮಾಡಿದ್ದೀನಿ. ಆಬ್ವಿಯಸ್ಲಿ ಇಲ್ಲೆಲ್ಲ ಮ್ಯಾಗಿನೇ ಜಾಸ್ತಿ ತಿಂತಾರೆ. ಅದ್ರ ಜೊತೆಗೆ ಈ ವ್ಯೂ ಅಂತೂ ಆಸಮ್ ಆಗಿದೆ. ಸೊ ನಂಗೆ ಕೊಡಕೆ ಥರ ಏನೋ ಇದೆ ನೋಡಿ, ಅಲ್ಲೆಲ್ಲ ಹುಲ್ಲಿದೆ. ಇಲ್ಲಿ ಯಾರೋ ಹೋದರು, ಮೋಸ್ಟ್ಲಿ ದನ ಕರುಗಳಲ್ಲಿ ಕಟ್ತಾರೆ ಅನಿಸುತ್ತೆ. ನದಿ ಪಕ್ಕ ಒಂದು ಕೊಡಕೆ ಥರ ಇದೆ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮನೆಗಳು, ಮೇಲೆಲ್ಲ ಮನೆಗಳಿದೆ. ಟೆಂಪಲ್ ಕೂಡ ಇದೆ ಮೇಲೆ, ಚಿಕ್ಕಕ್ಕೆ. ತುಂಬ ಚೆನ್ನಾಗಿದೆ ಮಾತ್ರ. ಹಿಂಗೇ ಇರಲಿ ಸದಾಕಾಲ ಈ ಪ್ಲೇಸ್. ನಂಗೆ ಇದೆಲ್ಲ ನೋಡಿದ್ರೆ ಲ್ಯಾಂಡ್ ಸ್ಲೈಡ್ ಎಲ್ಲ ಏನಾದ್ರು ಆದರೆ ಏನು ಮಾಡೋದು ಅಂತ ಹೆದರಿಕೆ ಆಗುತ್ತೆ. ಬಟ್ ಆಗದೆ ಹಿಂಗೆ ಚೆನ್ನಾಗಿರಲಿ, ಐ ವಿಶ್. ಬಿಸಿ ಬಿಸಿ ಮ್ಯಾಗಿ ಸಿಕ್ತು. ಇದನ್ನು ಈ ವ್ಯೂ ನೋಡ್ತಾ ತಿನ್ನೋಣ. ಬಿಸಿ ಬಿಸಿ ಮ್ಯಾಗಿ, ಬಿಸಿ ಇದೆ, ಚೆನ್ನಾಗಿದೆ ಅನಿಸುತ್ತೆ. ಬಟ್ ಈ ವ್ಯೂ ಜೊತೆ ಏನು ತಿಂದರೂ ಚೆನ್ನಾಗಿ ಅನಿಸುತ್ತೆ. ಸೊ ಮ್ಯಾಗಿ ತುಂಬ ಬಿಸಿ ಇತ್ತು, ಬೇಗ ತಿಂದ್ವಿ. ಆ್ಯಂಡ್ ಆಲ್ಸೋ ನಮ್ಗೆ ತುಂಬ ಲೇಟ್ ಆಗಿತ್ತು. ಸೊ ಮನಾಲಿ ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ನಾವು ಹೊರಟ್ವಿ. ಸೊ ಹೋಗೋ ದಾರಿಲಿ ಬಿಯಾಸ್ ರಿವರ್ಗೆ ಈ ಥರ ಒಂದು ಡ್ಯಾಮ್ ಕಟ್ಟಿದ್ರು. ಇಲ್ಲಿ ಫೋಟೋಗ್ರಫಿ ರಿಸ್ಟ್ರಿಕ್ಟೆಡ್ ಇತ್ತು ತುಂಬ. ಇಲ್ಲಿ ಡ್ರೋನು, ಫೋಟೋಗ್ರಫಿ, ಎವ್ರಿಥಿಂಗ್ ವಾಸ್ ರಿಸ್ಟ್ರಿಕ್ಟೆಡ್. ಆದರೆ ನಮ್ಗೆ ಗೊತ್ತಿರಲಿಲ್ಲ. ಸೊ ನಾವು ಆಲ್ರೆಡಿ ತಗೊತಾ ಇದ್ವಿ ಫೋಟೋನ. ಲ್ಯಾಂಡ್ ಸ್ಲೈಡ್ ಅಂತೂ ತುಂಬಾ ಇತ್ತು ದಾರಿ ಉದ್ದಕ್ಕೂ. ಅವಾಗಷ್ಟೇ ನಾವು ಹೋದಾಗ ಆಗಿರಲಿಲ್ಲ, ಬಟ್ ಪ್ರೀವಿಯಸ್ ಆಗಿರೋದನ್ನೆಲ್ಲ ಕ್ಲಿಯರೆನ್ಸ್ ಮಾಡ್ತಾಯಿದ್ರು. ಬಟ್ ನಾವು ನೋಡಿದಾಗ ಗೊತ್ತಾಯಿತು ಲ್ಯಾಂಡ್ ಸ್ಲೈಡ್ ಈ ರೋಡಲ್ಲಿ ತುಂಬ ಆಗುತ್ತೆ ಅಂತ. ಬಟ್ ಎನಿವೇ, ಇಟ್ಸ್ ವೆರಿ ಡೇಂಜರಸ್ ಎಟ್ ವೆರಿ ಬ್ಯೂಟಿಫುಲ್ ಅನಿಸ್ತು ನನಗಂತೂ ರೋಡು. ನಮ್ಮ ಕ್ಯಾಮ್ರಾದಲ್ಲಿ ಏನು ಕಾಣುತ್ತೋ ಗೊತ್ತಿಲ್ಲ, ಬಟ್ ಕಣ್ಣಿಗಂತೂ ಹಬ್ಬನೇ ಆಗಿತ್ತು ಅವತ್ತಿನ ದಿನ. ಎಲ್ಲ ಬೆಟ್ಟ ಗುಡ್ಡ, ಗ್ರೀನರಿ, ನನಗೆ ತುಂಬ ಇಷ್ಟ. ನನಗೆ ಈ ಥರ ನೇಚರ್ನ ನೋಡೋಕ್ಕೆ. ಸೊ ನಾವು ಕುಲು ರೀಚ್ ಆಗ್ತಾನೆ ಒಂದು 7 o'clock ಹಂಗೆ ಆಗಿತ್ತು. ಆ್ಯಂಡ್ ಕುಲು ವ್ಯಾಲಿ ತುಂಬ ಚೆನ್ನಾಗಿದೆ. ಗ್ರೀನರಿ ಇರ್ಬೇಕಾದ್ರೆ ಇಷ್ಟು ಚೆನ್ನಾಗಿದೆ, ಇನ್ನು ಸ್ನೋ ಇರ್ಬೇಕಾದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಸೊ ಸ್ನೋ ಅಲ್ಲಿನೂ ಬರಬೇಕು ಅಂತ ಒಂದ್ಸಲ ಆಸೆ ಇದೆ. ಮನಾಲಿಗೆ ಹೋಗೋ ರೋಡಲ್ಲಿ ಇದನ್ನು ಸ್ನೋನು ನೋಡಬೇಕು ಅಂತ ಕುಲುಲಿ. ಆ್ಯಂಡ್ ವ್ಯಾಲಿ, ಮನೆಗಳು ಎಲ್ಲ ಡಿಫ್ರೆಂಟ್ ನಮ್ಮ ಕಡೆಗಿಂತ. ಚಿಕ್ಕ ಪುಟ್ ಮನೆಗಳು, ಲೈಕ್ ಸಮ್ವಾಟ್ ಊಟಿ ವೈಬ್ ಅನ್ನಿಸ್ತು ಕೆಲವೊಂದು ಕಡೆ. ಬಟ್ ಇಟ್ ವಾಸ್ ಗ್ರೇಟ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. 2 hours later. ಹೋಟೆಲ್ ಇವತ್ತು ಸ್ಟೇ ಆಗಿರೋದು. ಇದು ಆ್ಯಕ್ಚುಲಿ ಲಿಟ್ರಲಿ ಒಂದು ಹಾರರ್ ಹೋಮ್, ಯಾವುದೋ ಹಾರರ್ ಬಂಗ್ಲೆ ಇರುತ್ತಲ್ಲ, ರೂಮ್ಸು ಹಾಗೆ ಇದೆ, ಹೊರಗಡೆಯಿಂದನೂ ಹಾಗೆ ಇದೆ. ಎಲ್ಲ ರೂಮ್ಸ್ ಖಾಲಿ ಇದೆ. ನಮ್ಮದೊಂದು ಕೆಳಗಡೆ ಒಂದು ರೂಮ್ ಅಷ್ಟೇ ಇರೋದು. ವೆಲ್ಕಮ್ ಬ್ಯಾಕ್ ಗೈಸ್. ನಾವೀಗ ಚಂಡೀಗಢದಿಂದ ಮಾರ್ನಿಂಗ್ ಆಗಿಲ್ಲ, 1 o'clock ಆಗಿತ್ತು ಅಲ್ಲಿ ಬಿಡಬೇಕಾದ್ರೆ. ಸೊ ಅಲ್ಲಿಂದ 250 ಕಿಲೋಮೀಟರ್ ಹೆಡ್ ಸ್ಟ್ರೆಚ್ ಬಂದ್ವಿ.
ಸೊ ಆ ಸ್ಟ್ರೆಚ್ ಬರಬೇಕಾದ್ರೆ ನಾವು ಎರಡು ಕಡೆ ಬ್ರೇಕ್ ತೊಗೊಂಡಿದ್ವಿ. ಒಂದು ಕಡೆ ರಿವರ್ ನೋಡೋಕ್ಕೆ, ಇನ್ನೊಂದು ಕಡೆ ಮ್ಯಾಗಿ ತಿನ್ನೋಕ್ಕೆ 2 ಬ್ರೇಕ್ ತೊಗೊಂಡು ಈಗ 8 ಗಂಟೆಗೆ ನಾವು ಮನಾಲಿ ಫೈನಲಿ ರೀಚ್ ಆಗಿದ್ದೀವಿ. ಸೊ ಮನಾಲಿ ನಮಗೆ ಹೋಟ್ಲಿಗೆ ಬಂದಿದ್ದೀವಿ. ಇದು ನಾವು ಇರೋ ಸ್ಟೇ ಇವತ್ತು. ಸೊ ಇವತ್ತು ಒಂದೇ ದಿನ ನೈಟ್ ಇಲ್ಲಿ ಮಾತ್ರ ಇರ್ತೀವಿ. ಇವತ್ತು ಮತ್ತೇನು ಇರಲ್ಲ ಇಲ್ಲಿ. ಸೊ ನೈಟ್ ಆದರೆ ನಾಳೆ ಬೆಳಗ್ಗೆ ಬೇಗನೆ ನಾವು ಹೊರಡ್ತೀವಿ ಪಾಂಗ್ ಕಡೆಗೆ, ರೈಟ್? ಹಂಗಲ್ಲ, ಹೌದು, ಪಾಂಗ್ ಕಡೆಗೆ ಹೊರಡ್ತೀವಿ. ಅದೇ ಇವತ್ತೇನಿಲ್ಲ, ಈಗೊಂದು ಜಸ್ಟ್ ಅದು ಶಾಪಿಂಗ್ ಸ್ಟ್ರೀಟ್ ಅದೇನೋ ಮನಾಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲೊಂದು ಕಡೆ ಹೋಗ್ತೀವಿ. ಸ್ವಲ್ಪ ರೆಡಿಯಾಗಿ. ತುಂಬ ಟಯರ್ಡ್ ಆಗಿದೆ. ನಾವು ಬರೋ ಜರ್ನಿ ಅಂತೂ ಸಕ್ಕತ್ತಾಗಿತ್ತು. ಹಿಮಾಚಲ್ ಪ್ರದೇಶ ಎಂಟ್ರ್ ಆಗ್ತಿದ್ದಂಗೆ ಆ ಲ್ಯಾಂಡ್ಸ್ಕೇಪೇ ಚೇಂಜ್ ಆಯಿತು. ಆ ವ್ಯೂ ಎಲ್ಲ ಅಂತೂ ಕಣ್ಣಿಗೆ ಅಷ್ಟು ಖುಷಿ ಆಯಿತು. ಬಟ್ ನೋಡೋಕ್ಕೆಲ್ಲ ತಣ್ಣಗೆ ಅನಿಸ್ತಿತ್ತು. ಬಟ್ ವೆದರ್ ಮಾತ್ರ ತುಂಬ ಸೆಕೆ ಇತ್ತು. ಫುಲ್ ಬೆವರ್ತಾ ಇದ್ವಿ. ಆ್ಯಂಡ್ ಆಲ್ಸೋ ಧೂಳು, ಆ ಗಾಳಿಲೆಲ್ಲ ಕಣ್ಣಿಗೆಲ್ಲ ಧೂಳು ತುಂಬ ಹೋಗಿದೆ. ಅದು ಬಿಟ್ಟರೆ ಜರ್ನಿ ಮಾತ್ರ ಆ ವ್ಯಾಲೀಸು, ಅದ್ರ ಮಧ್ಯ ರಿವರು ಸಖತ್ತಾಗಿತ್ತು. ಅಲ್ಲೊಂದು ಡ್ಯಾಮ್ ಇತ್ತು. ಎಲ್ಲ ಸಿಂಧು ನದಿದು ಉಪನದಿಗಳು, ಅದನ್ನೆಲ್ಲ ನೋಡಿದೆ. ಪುಸ್ತಕದಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಸ್ಕೂಲ್ ಡೇಸಲ್ಲಿ ಓದ್ತಾ ಇದ್ದೆ. ಸೊ ಈಗ ಅದನ್ನು ನೋಡ್ತಿರೋ ಖುಷಿ ತುಂಬ ಖುಷಿ ಇದೆ. ಸೊ ಇದು ನಂದು ಡೇ 2 ಆಫ್ ಲಡಾಖ್ ಸೀರೀಸ್. ಇವತ್ತು ಮನಾಲಿ ಸ್ವಲ್ಪ ಮಾಲ್ ರೋಡಿಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀವಿ ಇವತ್ತಿನ ಡೇನ. ನೆಕ್ಸ್ಟು ನಾಳೆಯಿಂದ ಡೇ 3 ಸ್ಟಾರ್ಟ್ ಆಗುತ್ತೆ ನಮ್ಮ ಲಡಾಖ್ ಸೀರೀಸ್ದು. ಸೊ ಪಾಂಗ್ ಕಡೆ ನಡೀತೀವಿ ನಾಳೆ. ನಾವು ಬೇಗ ರೆಡಿಯಾಗಿ ಮಾಲ್ ರೋಡ್ ಕಡೆ ಹೊರಟ್ವಿ. ಅಲ್ಲಿ ಹೋಗಿ ಅಲ್ಲೇ ಊಟ ಮಾಡಿ ಅಲ್ಲಿಂದ ವಾಪಸ್ ಬರ್ತೀವಿ. ಫಸ್ಟ್ ಮಾಲ್ ರೋಡ್ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಈಗ ಮನಾಲಿ ರೋಡಿಗಂತೂ ಬೇಗ ಫ್ರೆಶ್ ಅಪ್ ಆಗಿ ಬಂದ್ವಿ. ಇಲ್ಲಿ ಕೂತ್ಕೊಂಡಿದ್ದೀವಿ ಸುಮ್ಮನೆ. ತುಂಬ ಟಯರ್ಡ್ ಆಗಿದೆ. ಸೊ ನಮ್ಗೆ ಓಡಾಡೋಕ್ಕೂ ಶಕ್ತಿ ಇಲ್ಲ. ಸೊ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀವಿ ಏನೇನಿದೆ ಅಂತ. ಬಟ್ ಲಾಟ್ ಆಫ್ ಶಾಪಿಂಗ್ ಆಪ್ಷನ್ಸ್ ಇದೆ, ಏನೇನೋ ಇದೆ. ಬಟ್ ನಮ್ಗೆ ಯಾವ ಶಾಪ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ನಾವು ಈಗಲೇ ಮನೆಗೆ ಹೋಗೋದಾಗಿದ್ರೆ ಏನಾದ್ರು ಶಾಪ್ ಮಾಡ್ಬೋದಿತ್ತು. ಬಟ್ ನಮ್ಗೆ ಆಲ್ರೆಡಿ ಲಗೇಜ್ ಜಾಸ್ತಿ ಆಗಿದೆ, ಇದೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನಮ್ಮ ಶಾಪಿಂಗ್ ಆಪ್ಷನ್ ಏನೂ ಇಲ್ಲ. ಇಲ್ಲೇ ಏನಾದ್ರು ತಿನ್ನೋ ಆಪ್ಷನ್ಸ್ನ ನೋಡಿ ತಿನ್ಕೊಂಡು, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಬರುತ್ತಲ್ಲ ಅದೊಂದು ಬೇಕು. ಆ್ಯಂಡ್ ದಟ್ ಫ್ಲ್ಯಾಗ್ ಬರುತ್ತಲ್ಲ ಬೈಕಿಗೆ ಕಟ್ಟೋದು 7 years, ಅದೊಂದು ಬೇಕು. ಅದೆರಡು ತೊಗೊಂಡು ಹೋಗೋಣ ಅಂತ ಇದ್ದೀವಿ ಅಷ್ಟೇ. ಬಟ್ ಇನ್ನೂ 1 kilometer ಆಲ್ಮೋಸ್ಟ್ ವಾಕ್ ಮಾಡ್ಬೇಕು ಅನ್ಸುತ್ತಿಲ್ಲೇ. ಬಟ್ ನಮ್ಮ ಆಲ್ರೆಡಿ ಕಾಲು ನೋವು ಬಂದುಬಿಟ್ಟಿದೆ ಕೂತು. ಸೊ ಹಿಂಗೆ ಸುಮ್ಮನೆ ರೆಸ್ಟ್ ಮಾಡ್ತೀವಿ. ಒಂದು 5 ನಿಮಿಷ ರೆಸ್ಟ್ ಮಾಡಿ ತಿನ್ನೋ ಆಪ್ಷನ್ಸಿಗೆ ಹೋಗಿ ಎಲ್ಲರೂ ಊಟ ಮಾಡೋಣ ಅಂತ ಇದ್ದೀವಿ. ನೋಡೋಣ. ಸೊ ಇದು ಮನಾಲಿ ಮಾಲ್ ರೋಡ್. ನಾವು ಈಗ ಆ್ಯಕ್ಚುಲಿ ವಿಂಟರಲ್ಲಿ ಬಂದರೆ ಇಲ್ಲಿ ಫುಲ್ ಸ್ನೋಫಾಲ್ ಆಗ್ತಿರುತ್ತಂತೆ. ಸೊ ಈಗೇನೂ ಇಲ್ಲ, ಆರಾಮಾಗಿದೆ. ಸೊ ನಾವು ಆಫ್ ಸೀಸನಲ್ಲಿ ಈಗ ಬಂದಿದ್ದೀವಿ. ಬಟ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಗೇನ್ ಒನ್ಸ್ ಮೋರ್ ವಿಂಟರಲ್ಲಿ ಬರೋಣ ಅಂತ. ಐದರ್ ಇಲ್ಲಿಗೆ ಅಥವಾ ಶ್ರೀನಗರ್ ಕಾಶ್ಮೀರ ಕಡೆ ಅಂತ ಅಂದ್ಕೊಂಡಿದ್ದೀವಿ. ಹೀಗೆ ನೋಡೋಕೆ ಇದು ನಾರ್ಮಲ್ ಶಾಪಿಂಗ್ ಸ್ಟ್ರೀಟ್ ಅಷ್ಟೇ. ವಿಂಟರಲ್ಲಿ ಬಂದರೆ ಮೇ ಬಿ ಸ್ನೋನ ನೋಡ್ಬೋದು. ನಾನು ಸ್ನೋ ಇದುವರೆಗೆ ನೋಡಿಲ್ಲ. 100 rupees ಕೊಡಿ. ಸೊ ನಾವು ಇದನ್ನು ತೊಗೊಂಡ್ವಿ. ಇದೆಲ್ಲ 50, ಅದೆಲ್ಲ 100 ಇದೆ. ಮೋಮೋಸ್ ತಿಂತಾಯಿದ್ದೀವಿ ಈಗ. ಏನಾದರೂ ಹಿಂಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಮೋಮೋಸ್ ತಿಂದಮೇಲೆ ನೆಕ್ಸ್ಟ್ ಏನು ತಿನ್ನೋಣ ಅಂತ ನೋಡೋಣ. ಸಿಕ್ಸ್ ಪೀಸಸ್ ಇದೆ. ಇದು ಚಿಕನ್ ಮೋಮೋಸ್. ಟೇಸ್ಟಿಂಗ್ ಇದೆ ನೋಡೋಣ. ಬಿಸಿ ಇದೆ, ಬಾಯಿ ಸುಟ್ಟೋಗುತ್ತೇನೋ ಅಂತ. ಓಕೆ, ನಾಯಿಗಳು ನೋಡಿ ಹೆಂಗಿದೆ ಅಂತ. ನಮ್ಮದು ಸಾಕಿರೋ ನಾಯಿನೂ ಅಷ್ಟು ದಪ್ಪ ಇರಲ್ಲ, ಅಷ್ಟು ಚೆನ್ನಾಗಿದೆ ನಾಯಿಗಳು. ಸ್ಪೈಸಿ ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ. ನೈಸ್. ಸೊ ಈಗ ಹೋಟೆಲ್ ಹುಡುಕ್ತಾ ಇದ್ದೀವಿ. ಮೋಮೋಸ್ ತಿಂದಾಯಿತು, ಇನ್ನು ಊಟದ ಕಡೆ ಎಲ್ಲಿ ಹೋಗೋಣ ಅಂತ ನೋಡಬೇಕು. ಸೊ ನೋಡ್ತಾ ನನ್ನ ಕಣ್ಣಿಗೆ ಬಿದ್ದಿದ್ದು ಚೆಂಡು ಗಿಡ. ನನಗಿದು ಸ್ಮೆಲ್ ಬಂದ ತಕ್ಷಣ ಇದೆಲ್ಲೋ ನಮ್ಮೂರು ಸ್ಮೆಲ್ ಬರ್ತುಂಟಲ್ಲ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇದು ನಮ್ಮನೇಲಿ ಜಾಸ್ತಿ ಇತ್ತು. ದೀಪಾವಳಿಗೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಚೆಂಡು. ಸೊ ಆ ಸ್ಮೆಲ್ ಬಂದ ತಕ್ಷಣ ಏನೋ ಒಂಥರ ಮನೆ ನೆನಪಾಯಿತು. ನಮ್ಮೂರು ಚಿಕ್ಕಮಂಗ್ಳೂರು, ಕೊಪ್ಪ, ನಾರ್ವೆ, ಬ್ರಹ್ಮನ್ಕೊಳ. ಗುಬೇಡ ನಿಂಗುಬೇಡ ಅಂತ ಹೇಳಿ ಮದ್ರಾಸ್ ಕೆಫೆಗೆ ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ಸೌತ್ ಇಂಡಿಯನ್ ಥಾಲಿ ತಿಂತಾಯಿದ್ದೀವಿ. ಯಾಕಂದರೆ ಇಲ್ಲಿ ಯಾವುದು ಸೆಟ್ ಆಗ್ತಿಲ್ಲ. ಸೊ ವಿ ವಿಲ್ ಗೋ. ನನಗಿಲ್ಲಿ ನಾಯಿಗಳು ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿರ್ತವೆ ಅಂದರೆ ನಾಯಿಗಳು ಫುಲ್ ಗುಂಡಕ್ಕೆ ಸಖತ್ತಾಗಿರ್ತವೆ. ನಮ್ಮ ಸಾಕಿರೋ ನಾಯಿಗೂ ಯಾವ ಲೆಕ್ಕಕ್ಕೂ ಇಷ್ಟು ದಪ್ಪ ಆಗೋಕ್ಕಾಗಲ್ಲ. ಬಟ್ ಇದು ನಿಜವಾದ ದಪ್ಪನ ಅಥವಾ ಅದ್ರ ಫರ್ ಇಂದ ಹಂಗೆ ಕಾಣುತ್ತಾ ಅನ್ನೋದು ಗೊತ್ತಿಲ್ಲ.
ಮೇ ಬಿ ಅದು ನಿಜ ದಪ್ಪ ಅಲ್ಲ, ಅದು ಇಲ್ಲಿ ಚಳಿಗೋಸ್ಕರ ಅದ್ರದ್ದು ಫರ್ ಹಂಗಿದೆ, ಸೊ ದಪ್ಪ ಕಾಣುತ್ತೆ. ಬಟ್ ಸಖತ್ತಾಗಿರುತ್ತೆ ನೋಡೋಕ್ಕೆ, ಗುಂಡಕ್ಕೆ. ನೋಡೋಣ ಏನೇನಿದೆ ಊಟ ಅಂತ, ಬನ್ನಿ. ನಾವೀಗ ಊಟ ಮಾಡ್ಕೊಂಡು ಬಂದ್ವಿ ವಾಪಸ್ಸು. ಊಟ ಮಾಡಬೇಕಾದ್ರೆ ಫುಲ್ ಟಯರ್ಡ್ ಆಗಿತ್ತು, ಟೈಮ್ ಏನು ಅಷ್ಟು ಮೊಬೈಲಲ್ಲಿ ಚಾರ್ಜು ಇರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ. ಈಗ ಊಟ ಮಾಡ್ಕೊಂಡು ಬಂದ್ವಿ, ಹೊಟ್ಟೆ ಫುಲ್ ಆಯಿತು, ಇನ್ನು ಡ್ರೆಸ್ ಚೇಂಜ್ ಮಾಡಿ ಮಲಗಬೇಕು. ಇದು ಡೇ 2 ಇಲ್ಲಿಗೆ ಎಂಡ್ ಆಯಿತು. ಸೊ ಮನಾಲಿಲಿ ನಾವು ಸ್ಟೇ ಆಗಿದ್ದೀವಿ ಡೇ 2 ದಿನ. ಸೊ ಡೇ 2 ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ನನ್ನ ಫಾಲೋ ಮಾಡಿ, ಆ್ಯಂಡ್ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.